ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ದಿನ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಶ್ರೀಕಾಂತ್ ಅವ್ರಿಗೆ ಇವತ್ತು ಪೂಜೆ ಮಾಡಿ ಸಿನಿಮಾ ತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ ಅಂತೇಳಿ ಈ ತಾಯಿ ಬಂಡಿಗಳ ಹತ್ರ ಕೇಳ್ಕೊತೀನಿ. ಆಮೇಲೆ ವಿಜಿ ನನ್ನ ಫ್ರೆಂಡು, ನಾವು ಯಾವಾಗಲೂ ಗೆಳೆಯರು, ಚಿಕ್ಕ ಇದರಿಂದ ಗೆಳೆಯರು. ನಾನು ಮತ್ತು ಸಾಯಿ ಕುಮಾರ್ ಅವ್ರಿಗೆ 50 ವರ್ಷದ್ದು ಸಿನಿಮಾ ಇಂಡಸ್ಟ್ರಿಗೆ ಜರ್ನಿಗೆ ತುಂಬ ಅದ್ಭುತವಾದಂಥ ವಿಷಯ. ಎಲ್ಲರೂ ಇವತ್ತು ಅವ್ರನ್ನ ನಾನು ನೋಡ್ತಾನೆ ಕೂತಿದ್ದೆ, ಸನ್ಮಾನ ಮಾಡಿದ್ದೆಲ್ಲ ಖುಷಿಯಾಗೋಯ್ತು ನನಗೆ. ಆಮೇಲೆ ನಾವು ರೆಗ್ಯುಲರಾಗಿ ನಾನು ಸಾಯಿ ಕುಮಾರ್ ಅವ್ರನ್ನ ಸುಮಾರು ಒಂದು 10ರಿಂದ 12 ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ. ನಾನು ಅತಿ ಹೆಚ್ಚು ಸಿನಿಮಾ ಇವ್ರು ಪ್ರೊಡ್ಯೂಸ್ ಮಾಡಿರೋದು ನಾನೇ. ಆಮೇಲೆ ಸಾಯಿ ಕುಮಾರ್ ಪೊಲೀಸ್ ಸ್ಟೋರಿ ಟೀಮು ಅಂತ ಹೇಳಿದ ತಕ್ಷಣವೇ ಸಾಯಿ ಕುಮಾರ್ ಅವ್ರದ್ದು ಪೊಲೀಸ್ ಸ್ಟೋರಿನಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಇತ್ತು ಅಂತ ಹೇಳಿದ್ರೆ, ನಾವು ಅರ್ಧ, ಮಿಕ್ಕಿದ ಪೂರ್ತಿ ಅರ್ಧ ಸಾಯಿ ಕುಮಾರ್ ಅವರು, ಇಡೀ ಟೀಮ್ ಅರ್ಧ ಇದ್ದರೆ ಮಿಕ್ಕಿದ್ದೆಲ್ಲ ಸಾಯಿ ಕುಮಾರ್ ಅರ್ಧ. ಯಾಕೆಂದರೆ ಅವರು ಸಾಯಂಕಾಲ ಹೋಗ್ಬೇಕಾದ್ರೆ ನಾಳೆ ಏನು ಮಾಡ್ತೀವಿ ಅಂತ ಕೇಳೋರು, ಆ ಸ್ಕ್ರಿಪ್ಟ್ ಇಸ್ಕೊಂಡು ಹೋಗ್ಬಿಟ್ಟು ಕೆಲವೆಲ್ಲ ಬದಲಾವಣೆ ಮಾಡ್ಕೊಂಬಂದು ಬೆಳಿಗ್ಗೆ ಎದ್ದ ತಕ್ಷಣ ಬಂದಿದೆ ಕೃಷ್ಣ ಮಾಮ್ ಅಂತ ಬರೋರು. ಏನಂತ ಕೇಳಿದ್ರೆ ಅವರು ವರ್ಷನ್ ಬರ್ದಿರೋರು ಅದನ್ನು ಹೇಳೋರು, ತುಂಬ ಚೆನ್ನಾಗಿದೆ ಕಣಿದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದು. ಟೋಟಲ್ಲಾಗಿ ಆ ಸಿನಿಮಾ ಮಾಡಬೇಕಾದ್ರೆ ಅವರ ಡೆಡಿಕೇಶನ್ ಹೆಂಗಿತ್ತು ಅಂತ ಹೇಳಿದ್ರೆ, ಒಂದು ಸೀನು ಸುಮಾರು ಒಂದು ನಮಗೆ ಆವಾಗ ಕ್ಯಾನ್ ಬಂದು 400 ಅಡಿ ಅಷ್ಟೇ. 400 ಅಡಿ ಕ್ಯಾನಲ್ಲಿ ಒಂದು ಸೀನ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ನೇನು ಒಂದು 60 ಅಡಿ ಇದೆ ಅನ್ನುವಾಗ ಒಂದು ಮೀಸೆ ಬಿದ್ದೋಗ್ಬಿಡ್ತು, ಅಂಟಿಸಿದ್ದು ಮೀಸೆ ಬಿದ್ದೋಯ್ತು. ನಾನು ಮೀಸೆ ಅಂತ ಹೇಳಿದೆ, ಹಂಗೆ ಅಡ್ಜಸ್ಟ್ ಮಾಡಿಕೊಂಡು 40 ಅಡಿ ಶಾರ್ಟ್ನ ಹಂಗೆ ಮಾಡಿದರು. 400 ಅಡಿ ಕಂಪ್ಲೀಟ್ ಆಯಿತು. ಎಷ್ಟು ಮಟ್ಟಿಗೆ ಅವರು ಡೆಡಿಕೇಶನ್ ಇರುತ್ತೆ ಅಂತ ಹೇಳಿದ್ರೆ, ಈಗ ನಾವು ಸೇಮ್ ಟೀಮ್ ಒಂದು ಸೇರಿಕೊಂಡು 4th ಲೈನ್ ಮಾಡ್ತಾಯಿದ್ದೀವಿ. 4th ಲೈನ್ ಸ್ಕ್ರಿಪ್ಟ್ ನಡೀತಾ ಇದೆ. ಅದು ಈ 25ನೇ ವರ್ಷದಲ್ಲಿ ಪೊಲೀಸ್ ಸ್ಟೋರಿ ಟೀಮ್ ಮತ್ತು ಸೇಮ್ ಟೀಮ್ ಜೀವಂತವಾಗಿದ್ದೀವಿ. ಡೇವಿಡ್ ಒಬ್ಬ ಹೋಗ್ಬಿಟ್ಟಿದ್ದಾನೆ, ಅದೊಂದು ಬೇಜಾರು ಬಿಟ್ಟರೆ ಇನ್ನೆಲ್ಲ ಸೇಮ್ ಟೀಮು ಸೇರಿಕೊಂಡು 4th ಲೈನ್ ಸ್ಟಾರ್ಟ್ ಮಾಡ್ತೀವಿ. ಸಾಯಿ ಕುಮಾರ್ಗೆ ಭಾಳ ಒಳ್ಳೆಯದಾಗಲಿ ಎಲ್ಲ ವಿಷಯದಲ್ಲೂ. ಇವಾಗೇನು 50 ವರ್ಷ ಮುಗಿಸಿದಾರೋ 100 ವರ್ಷ ಸಕ್ಸಸ್ ಆಗಿ ಬಂದುಬಿಡಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್. ಹಾರ್ಟ್ಲಿ ವೆಲ್ಕಮ್ ಸರ್. ಮುಹೂರ್ತ ಈಗಷ್ಟೇ ನೆರವೇರಿದೆ. ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಸಾಯಿ ಸರ್ 50 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಅಭಿನಂದನೆಗಳು ಸರ್. ಸಾಯಿ ಸರ್ ಜೊತೆ ಒಂದು ಜರ್ನಿ ಹೇಳಬೇಕಂದ್ರೆ, ನಾನು ಸೌಭಾಗ್ಯ ದೇವತೆ ಪಿಕ್ಚರಲ್ಲಿ ಸರ್ ವಿಲನ್ ರೋಲ್ ಮಾಡಿದರು. ಆವಾಗ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ. ಅದರಲ್ಲಿ AK-47 ಪಿಕ್ಚರಲ್ಲಿ ಅವರು ಹೀರೋ ಆಗಿ ವರ್ಕ್ ಮಾಡಿದ್ರು ತೆಲುಗುಗೆ, ಆವಾಗೂ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ರೀಸೆಂಟಾಗಿ ಬೃಹಸ್ಪತಿಲಿ ಸರ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ರು, ಆವಾಗ ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೆ. ಇವಾಗ ಮತ್ತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ಸರ್ ಜೊತೆ ವರ್ಕ್ ಮಾಡಿದ್ದಕ್ಕೂ ಮತ್ತು ಅವರು 50 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೂ. ಎರಡನೇದಾಗಿ ಪ್ರಮೋದ್ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಈ ವರ್ಷದ ಬಂದಿರೋದು. ಸೊ ಅವರ ಒಂದು ಆ ಫಿಲ್ಮಲ್ಲಿ ನೋಡಿರೋ ಕ್ಯಾರೆಕ್ಟರ್ ಮತ್ತು ಈಗ ಡೈರೆಕ್ಟರ್ ಹೇಳಿದ್ದು ಇದು ನೋಡಿದಾಗ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮ್ ಡೆಫಿನೆಟಾಗಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸು ಮತ್ತು ಅವಾರ್ಡ್ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಪ್ರಮೋದ್ ಅವರು. ಆಮೇಲೆ ಇಲ್ಲಿ 3 ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾವಾಗಲೂ 24 ಅವರ್ಸು ಸಿನಿಮಾ ಅಂತಾರೋ ನಮ್ಮ ಶ್ರೀಕಾಂತ್ ಪ್ರೊಡ್ಯೂಸರು, ಅವ್ರ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಅವರು ಈ ಸಿನಿಮಾ ಜೊತೆ ನಾನು ವರ್ಕ್ ಮಾಡ್ತಿರೋದಕ್ಕೆ ನನಗೆ ಖುಷಿ ಇದೆ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟ್ರು ಕತೆ ಈಗ ಬೇಕಾದ್ರೆ ರಾತ್ರಿ ನೀವು 12 ಗಂಟೆಗೆ ಹೋಗಿ ಕೇಳಿ, ಅವರು ಸ್ಟಾರ್ಟಿಂದ ಹಿಡಿದು ಟೈಟಲ್ ಕಾರ್ಡಿಂದ ಹಿಡಿದು ಕೊನೆವರೆಗೂ ನಾನ್ ಸ್ಟಾಪ್ ಆಗಿ ನರೇಟ್ ಮಾಡ್ತಾರೆ. ಆಮೇಲೆ ಅವ್ರು ಪ್ರಿಪೇರ್ ಆಗಿರೋ ರೀತಿ ನೋಡಿದ್ರೆ ಇಷ್ಟೊಂದು ಜನ ಟೀಮ್ ಇಲ್ಲಿ ಬಂದಿರೋಕ್ಕೆ ಅವ್ರ ಪ್ರಿಪ್ರೇಷನು ಮತ್ತು ಅವರು ಕತೆ ಮೇಲೆ ವರ್ಕ್ ಮಾಡಿರೋದು ಮೇನ್ ಕಾರಣ. ಸೊ ಆಲ್ ದ ಬೆಸ್ಟ್ ಛಲ. ಅವರ ಹೆಸರಲ್ಲೇ ಛಲ ಇದೆ. ಸೊ ನಿಮ್ಮ ಕೆಲಸ ಅದು ತೋರಿಸ್ತಾರಂತ ಗ್ಯಾರಂಟಿ, ನನಗೆ ಕಾನ್ಫಿಡೆನ್ಸ್ ಇದೆ. ಮೂರನೇದಾಗಿ ಪ್ರಬೋಧ್ ಅವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ನಾನು ಹರೀಶ್ ಸರ್ ಮತ್ತೆ ವರ್ಕ್ ಮಾಡ್ತಿರೋದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಂತ ಕೇಳ್ಕೊಂಡು ನಾನು ಮಾತು. ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್. ಒಂದಂತೂ ಗೊತ್ತಾಯಿತು, ನೀವು ಡಾನ್ ಅಂತೂ ಅಲ್ಲ, ಅದೆಲ್ಲರೂ ಗೊತ್ತಿರೋ ಸತ್ಯ. ಬಟ್ ಸಾಯಿ ಕುಮಾರ್ ಸರ್ ಅವರ ಪಕ್ಕ ಫ್ಯಾನ್ ಅನ್ನೋದು ಕನ್ಫರ್ಮ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದೀಗ ಜ್ಯೋತಿ ಮ್ಯಾಮ್, ಹಾರ್ಟ್ಲಿ ವೆಲ್ಕಮ್.
SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.